This is your boy Harshit, and ಇವತ್ತಿನ ವಿಡಿಯೋದಲ್ಲಿ we are going to discuss about BSc Agriculture. So BSc Agriculture ಅಂದ ತಕ್ಷಣ ಡೌಟ್ಸ್ ಬರುತ್ತೆ ಸಖತ್ತು. ಯಾವ ತರ ಅಂದ್ರೆ ಮೊದಲು ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಸ್ಕೋಪ್ ಇದೆಯಾ ಅಂತ, ಇಲ್ಲ ಇನ್ನೊಂದು ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ನನ್ನ ಭವಿಷ್ಯ ಸುರಕ್ಷಿತವಾಗಿದೆಯಾ ಅಂತ. ಈ ವಿಡಿಯೋದಲ್ಲಿ ನಿಮ್ ಆಲ್ಮೋಸ್ಟ್ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಆಗುತ್ತೆ. ಈ ವಿಡಿಯೋ ಮೇಜರ್ಲಿ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಸ್ಟಾರ್ಟಿಂಗ್ ಇನಿಷಿಯಲ್ ಪಾರ್ಟ್ ಅಲ್ಲಿ ಐ ವಿಲ್ ಟೆಲ್ ವಾಟ್ ಇಸ್ BSc Agriculture and eligibility criteria to join BSc Agriculture and everything. ಇನ್ನ ಸೆಕೆಂಡ್ ಪಾರ್ಟ್ ಬಂದು ಕರಿಯರ್ ಆಪ್ಷನ್ಸ್. BSc Agriculture ಮಾಡಿದ್ಮೇಲೆ ಯಾವ ತರ ಕರಿಯರ್ ಆಪ್ಷನ್ಸ್ ಇರುತ್ತೆ, BSc Agriculture ಮಾಡಿದ್ಮೇಲೆ ಯಾವ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬಹುದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗುತ್ತೆ. ವಿಡಿಯೋ BSc ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್. ಜನರಲಿ BSc ಅಂದ್ರೆ 3 ಇಯರ್ ಕೋರ್ಸ್ ಇರುತ್ತೆ, ಆದ್ರೆ BSc Agriculture ಇಟ್ಸ್ ಅ ಸ್ಪೆಷಲ್ ಥಿಂಗ್. ಸೊ ಇಟ್ಸ್ ಅ 4 ಇಯರ್ಸ್ ಕೋರ್ಸ್, ಥಿಯರಿ ಪ್ಲಸ್ ಪ್ರಾಕ್ಟಿಕಲ್, ಸೊ 1 ಇಯರ್ ಎಕ್ಸ್ಟ್ರಾ ಆಗಿರುತ್ತೆ. BSc Agriculture ಹೋಗ್ಬೇಕಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ 12th ಅಲ್ಲಿ ನೀವು 12th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಸೈನ್ಸ್ ಸ್ಟ್ರೀಮ್ ತಗೊಂಡಿರ್ಬೇಕು. ಸೈನ್ಸ್ ಅಲ್ಲಿ ವೆದರ್ ಯು ಬಿಲಾಂಗ್ ಟು PCM ಆರ್ PCB ಇಟ್ ಡಸಂಟ್ ಮ್ಯಾಟರ್, ಬಟ್ 12th ಅಲ್ಲಿ ಸೈನ್ಸ್ ತಗೊಂಡಿರ್ಬೇಕು. ನೆಕ್ಸ್ಟ್ ಬಂದು ಯಾವ ಎಕ್ಸಾಮ್ಸ್ ಇಂದ ಹೋಗ್ಬೋದು ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಓದ್ತಾ ಇದ್ರೆ ನೀವು KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇಂದ ಹೋಗ್ಬೋದು. ಇದಲ್ದಲ್ಲೇ ತುಂಬಾ ಫೇಮಸ್ ಎಕ್ಸಾಮ್ಸ್ ಇರುತ್ತೆ ಬೇರೆ, ICAR, PAU ಅಂಡ್ ಮೆನಿ ಮೋರ್. ಈ ಎಕ್ಸಾಮ್ಸ್ ಮೂಲಕನು BSc Agriculture ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಈ ಎಕ್ಸಾಮ್ಸ್ ಒಂದೇ ಅಲ್ಲ, ಇದು ಬಿಟ್ಟು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಅವ್ರವ್ರದೇ ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಇರುತ್ತೆ, ಅದು ಬರೀಬೇಕಾಗುತ್ತದೆ. ಬೇರೆ ಬೇರೆ ಸ್ಟೇಟ್ ಹೋದ್ರೆ ಅವ್ರವ್ರದೇ ರೀಜನಲ್ ಎಕ್ಸಾಮ್ ಇರುತ್ತೆ. ಲೈಕ್ ಕರ್ನಾಟಕದಲ್ಲಿ ಹೋದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, KCET. ಆ ತರನೇ ಬೇರೆ ಬೇರೆ ಸ್ಟೇಟ್ಸ್ ಇಂದ ಅವ್ರವ್ರದ್ದು ಇರುತ್ತೆ, ಆ ಎಕ್ಸಾಮ್ಸ್ ಬರೀಬೇಕಾಗುತ್ತೆ. ನಾನು ಈಗ ಬೇರೆ ಬೇರೆ ಸ್ಟೇಟ್ ಇನ್ ಕೆಲವು ಎಕ್ಸಾಮ್ಸ್ ಲಿಸ್ಟ್ ಡಿಸ್ಪ್ಲೇ ಮಾಡ್ತೀನಿ. ಅಡ್ಮಿಷನ್ಸ್ ಬಂದು 2 ಟೈಪ್ಸ್ ಇರುತ್ತೆ. ಲೈಕ್ ನೀವು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೋಬಹುದು, ಇಲ್ಲಾಂದ್ರೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೋಬಹುದು. ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೋತೀನಿ ಅಂದ್ರೆ 4 ವರ್ಷಕ್ಕೆ ಸೇರಿ 50,000ದಿಂದ 1.5 ಲಕ್ಷ ಆಗುತ್ತೆ. ಇದು 4 ವರ್ಷದ್ದು ಪ್ರತಿ ವರ್ಷದ್ದು ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಪ್ರೈವೇಟ್ ಕಾಲೇಜಸ್ ಹೋದ್ರೆ ಅಲ್ಲಿ 1 ಲಕ್ಷದಿಂದ 3 ಲಕ್ಷದವರೆಗೂ ಇಟ್ ರೇಂಜಸ್ ಅಡ್ಮಿಷನ್ ಫೀಸ್ 4 ವರ್ಷಕ್ಕೆ, ಬರೀ ಒಂದೇ ವರ್ಷಕ್ಕಲ್ಲ. ನೆಕ್ಸ್ಟ್ BSc Agriculture ಅಲ್ಲಿ ಏನೇನು ಓದ್ಬೋದು ಅಂದ್ರೆ ಲೈಕ್ ಯು ವಿಲ್ ಲರ್ನ್ ಅಬೌಟ್ ಸಾಯಿಲ್, land, water resources, and kharif and rabi crops, and agriculture market, agriculture economy, cryopreservation technique ಇರುತ್ತೆ. ಇದರ ಹೊರತಾಗಿ ಬೇರೆ ಪ್ರಿಸರ್ವೇಷನ್ ಟೆಕ್ನಿಕ್ಸ್ ಇರುತ್ತೆ, ವೀಡ್ಸ್ ರಿಮೂವಲ್ ಮೆಥಡ್ಸ್ ಅಂಡ್ ಸೀಡ್ ಪ್ರೊಡಕ್ಷನ್, ಬೇರೆ ಬೇರೆ ತರ ಕ್ರಾಪ್ ಪ್ರೊಡಕ್ಷನ್, ವಾಟ್ ಆರ್ ದ ಟೈಮ್ಸ್ ಅಪ್ರೋಪ್ರಿಯೇಟ್ ಫಾರ್ ಕ್ರಾಪ್ ಪ್ರೊಡಕ್ಷನ್, ವಾಟ್ ಆರ್ ದ ಸೀಸನ್ಸ್, ಕ್ಲೈಮ್ಯಾಟಿಕ್ ಚೇಂಜಸ್ ಅಂಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಫೇವರಬಲ್ ಫಾರ್ ಕ್ರಾಪ್ ಪ್ರೊಡಕ್ಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅವಕಾಶ ಇರುತ್ತೆ. So let's discuss the career options in BSc Agriculture. ಇದು part 2 of this video. So ಮೊದಲು ಬಂದು ಪ್ಲೇಸ್ಮೆಂಟ್ಸ್ ಇನ್ ಕಾಲೇಜಸ್. ಕಾಲೇಜ್ ಪ್ಲೇಸ್ಮೆಂಟ್ಸ್ ಯಾವಾಗ ವ್ಯಾಲಿಡ್ ಆಗುತ್ತೆ, ಯಾವಾಗ ಕನ್ಸಿಡರ್ ಮಾಡಬಹುದು ಅಂದ್ರೆ ನೀವು ಟಾಪ್ ಲೆವೆಲ್ ಕಾಲೇಜಸ್ ಹೋಗಿದ್ರೆ ಮಾತ್ರ. ನೀವು ಮೀಡಿಯಂ ಲೆವೆಲ್ ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಕಾಲೇಜ್ ಹೋಗಿದ್ರೆ ಯು ವಿಲ್ ನಾಟ್ ಗೆಟ್ ದಟ್ ಮಚ್ ಪ್ಲೇಸ್ಮೆಂಟ್ಸ್, ಯಾಕಂದ್ರೆ ಅಲ್ಲಿಗೆ ಅಂತ ಕಂಪ್ನೀಸ್ ಬರಲ್ಲ. ಸೊ ಕಾಲೇಜ್ ಪ್ಲೇಸ್ಮೆಂಟ್ಸ್ ಅದಕ್ಕೆ ಸ್ಪೆಸಿಫಿಕ್ ರಿಸ್ಟ್ರಿಕ್ಷನ್ ಇದೆ, ಅದೇ ಹೇಳಿದ್ನಲ್ಲ, ಆ ಟಾಪ್ ಲೆವೆಲ್ ಕಾಲೇಜಸ್ ಹೋಗ್ಬೇಕು. ನೆಕ್ಸ್ಟ್ ಬಂದು ಜರ್ನಲಿಸಮ್. ಜರ್ನಲಿಸಮ್ ನೀವು ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀರಾ, ಅಗ್ರಿಕಲ್ಚರ್ ಬಗ್ಗೆ ಸಪರೇಟ್ ಒಂದು ಪೇಜ್ ಇರುತ್ತೆ, ಸಪರೇಟ್ ಅದ್ರ ಬಗ್ಗೆ ಇರುತ್ತೆ. ಅದ್ರ ಬಗ್ಗೆ ಮಾತಾಡಕ್ಕೆ ಅದ್ರ ಬಗ್ಗೆ ಆಪರ್ಚುನಿಟಿ ಬೇರೆ ಬೇರೆ ತರ ಇರುತ್ತೆ. ಇದಲ್ದಲೆ ಮ್ಯಾಗಝಿನ್ಸ್ ಇರುತ್ತೆ, ಅಗ್ರಿಕಲ್ಚರ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಮ್ಯಾಗಝಿನ್ಸ್ ಇರುತ್ತೆ, ಕೆಲವು ಮ್ಯಾಗಝಿನ್ಸ್. ಸೊ ಆ ಮ್ಯಾಗಝಿನ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಬಹುದು, ಈ ತರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಪ್ಲೇಸ್ಮೆಂಟ್ಸ್ ಇನ್ ಕಾಲೇಜಸ್ ಹೇಳಿದಾಗ ಇನ್ನೊಂದು ಡೌಟ್ ಬರ್ಬೋದು, ಈಗ ಸ್ಕೋಪ್ ಇಲ್ಲ ಅಂತ ಆಗುತ್ತೆ ಅಲ್ಲ ಮೀಡಿಯಂ ಲೆವೆಲ್ ಕಾಲೇಜಸ್ ಹೋದ್ರೆ ಅಂತ. ಆ ತರ ಏನಿಲ್ಲ. ಸೊ ಐ ಟೆಲ್ ಯು ಎ ಸ್ಟೋರಿ ಅಬೌಟ್ ಅ ಗರ್ಲ್. ಆ ಗರ್ಲ್ ಹೆಸರೆಲ್ಲ ಏನೇ ಬೇಡ. So she was graduated from BSc Agriculture course, but she sat in a placement, off-campus placement in other field. So her package in other field was 1 crore package. So ಈಗ ಗೊತ್ತಾಗಿರ್ಬೋದು, ಯಾವುದೇ ಮೀಡಿಯಂ ಲೆವೆಲ್ ಕಾಲೇಜ್ ಸಿಗಲಿ ಅಥವಾ ಅದಕ್ಕಿಂತ ಕೆಳಗಡೆ ಸಿಗಲಿ, ನಾವು ಎಷ್ಟು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರು 1 crore ಪ್ಯಾಕೇಜ್ ತಗೊಂಡಿದ್ದು ಬೇರೆ ಫೀಲ್ಡ್ ಅಲ್ಲಿ. ಅದರ ನೆಕ್ಸ್ಟ್ ಬಂದು MSc in Agriculture. ಇದು ಯಾವ ಸ್ಟೂಡೆಂಟ್ಸ್ಗೆ ವ್ಯಾಲಿಡ್ ಆಗುತ್ತೆ ಅಂದ್ರೆ ಅವ್ರು ಪ್ರೊಫೆಸರ್ ಆಗಿ ರಿಸರ್ಚ್ ಮಾಡಕ್ಕೆ ಇಂಟ್ರೆಸ್ಟ್ ಇರೋರು, ಇಲ್ಲ ಅಂದ್ರೆ PhD ಮಾಡ್ತೀನಿ ಅಂತ ಹೇಳುವಾಗೆ MSc in Agriculture ಪರ್ಸ್ಯೂ ಮಾಡಬಹುದು. MSc in Agriculture 2 ಇಯರ್ಸ್ ಕೋರ್ಸ್ ಇರುತ್ತೆ. ಆಫ್ಟರ್ BSc in Agriculture, BSc Agriculture 4 ಇಯರ್ಸ್ ಇರುತ್ತೆ, ಆಸ್ ಐ ಸೆಡ್ ಅರ್ಲಿಯರ್. ನೆಕ್ಸ್ಟ್ ಇದು ಬಿಟ್ರಿ ನೆಕ್ಸ್ಟ್ ಬಂದ್ರೆ ಟೀಚಿಂಗ್ ಸೆಕ್ಟರ್ ಇರುತ್ತೆ. ಟೀಚಿಂಗ್ ಸೆಕ್ಟರ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಪ್ರೈವೇಟ್ ನಾವು ಟೀಚಿಂಗ್ ಮಾಡಬಹುದು, ಇಲ್ಲಾಂದ್ರೆ ಪರ್ಸ್ಯೂ ಥ್ರೂ B.Ed ಅಂಡ್ ದೆನ್ ಗೋ ಫಾರ್ ಟೀಚಿಂಗ್ ಆಪ್ಷನ್ಸ್. ಸೊ ಈ ತರ ಇರುತ್ತೆ. ಇದು ಬಂದು ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, MCA ಕೋರ್ಸ್ BSc ಇಂದ ಸ್ವಲ್ಪ ಡಿಫ್ರೆಂಟ್ ಫೀಲ್ಡ್. ಇದಕ್ಕೆ ಕಂಡೀಷನ್ ಇರುತ್ತೆ.
ಲೈಕ್ BCom ಇನ್ IIT ಮಾಡಿರ್ಬೋದು ಅಥವಾ BCom ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೋದು. MCA ಮಾಡಕ್ಕೆ ಯು ಮಸ್ಟ್ ಬಿ ಎ 12th ಸೈನ್ಸ್ ಸ್ಟೂಡೆಂಟ್, ಬಟ್ ಕಂಡೀಷನ್ ಅಪ್ಲೈಡ್. ಏನು ಅಂದ್ರೆ BA 12th ಸೈನ್ಸ್ ಆಗಿದ್ರು ಯು ಮಸ್ಟ್ ಹ್ಯಾವ್ ಮ್ಯಾಥಮೆಟಿಕ್ಸ್. ಬರೀ ಕೆಲವು ಕಾಲೇಜಸ್ ಮಾತ್ರ ತುಂಬಾ ಎಕ್ಸೆಪ್ಷನಲ್ ಕಾಲೇಜಸ್ ಇರುತ್ತೆ, ಅದ್ರಲ್ಲಿ ಮಾತ್ರ ಮ್ಯಾಥಮೆಟಿಕ್ಸ್ ಇಲ್ಲದೆ ಹೋದ್ರು ಯು ವಿಲ್ ಗೆಟ್ ಅನ್ ಆಪರ್ಚುನಿಟಿ. ಬಟ್ ಯೂಶುವಲಿ ಯು ಶುಡ್ ಹ್ಯಾವ್ ಮ್ಯಾಥಮೆಟಿಕ್ಸ್ ಇಫ್ ಯು ಆರ್ ಪರ್ಸ್ಯೂಡ್ ಯುವರ್ ಎಜುಕೇಶನ್ ಫ್ರಮ್ 12th ಸೈನ್ಸ್ ಸ್ಟ್ರೀಮ್. ಸೊ ಇದು ಬಿಟ್ಟು ನೆಕ್ಸ್ಟ್ ಬಂದ್ರೆ ನಮ್ಮ ಎವರ್ಗ್ರೀನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಲೈಕ್ UPSC, ಬ್ಯಾಂಕಿಂಗ್, ಡಿಫೆನ್ಸ್. ಇದು ಮಾಡ್ಬೋದು. ಇದು ಆಗಿಲ್ಲ ಅಂದ್ರೆ ದೇರ್ ಆರ್ ಮೆನಿ ಅದರ್ ಎಕ್ಸಾಮ್ಸ್ ಲೈಕ್ FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಕ್ಸಾಮ್, ಅಂಡ್ AIC, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ. ಈ ತರ ಎಕ್ಸಾಮ್ಸ್ಗಳು ಇರುತ್ತೆ. ಇದರಿಂದನೂ ನೀವು ಫರ್ದರ್ ಎಜುಕೇಶನ್ ಪಡ್ಕೋಬಹುದು ಆಫ್ಟರ್ BSc ಅಗ್ರಿಕಲ್ಚರ್. ನೆಕ್ಸ್ಟ್ ಬಂದ್ರೆ ಆಂಟ್ರಪ್ರನರ್. ಎಂಟರ್ಪ್ರಿನರ್ ಅಂತ ಎಲ್ಲಿ ಹೋದ್ರಿ, ಇಟ್ಸ್ ಆಂಟ್ರಪ್ರನರ್. ಇದರಲ್ಲಿ ವೇರಿಯಸ್ ಟೈಪ್ಸ್ ಇರುತ್ತೆ, ಲೈಕ್ ಯು ಕ್ಯಾನ್ ಗೋ ಥ್ರೂ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್, ಇಲ್ಲಾಂದ್ರೆ ಡೈರಿ, ಸಪೋಸ್ ಮಿಲ್ಕ್ ಪ್ರೊಡಕ್ಷನ್, ಇಲ್ಲಾಂದ್ರೆ ಕೋಳಿ ಫಾರ್ಮ್, ಪೌಲ್ಟ್ರಿ ಫಾರ್ಮ್. ಸಾರಿ, ವೈಟ್ ಅ ಮಿನಿಟ್. ಇಷ್ಟೆಲ್ಲ ಓದಿರೋದು ಕೋಳಿ ಫಾರ್ಮ್, ಡೈರಿ ಮಾಡ್ಕೊಂಡಿರಾಕ. ಹಿಂದಿಲಿ ಒಂದು ಗ್ರೇಟ್ ಸೇಯಿಂಗ್ ಇದೆ, ಆಮೇಲೆ ಕಾಮ್ಸೆ ನಹಿ ದಾಮ್ಸೆ ಮತ್ತಲ್ಲ ಅಂತ. ಸೊ ಸ್ಕೋಪ್ ಅನ್ನೋದು ಎಲ್ಲಾ ಫೀಲ್ಡ್ ಅಲ್ಲಿ ಇರುತ್ತೆ. ಲೈಕ್ ಪೊರ್ಕೆ ಇಟ್ಕೊಂಡು ಕಸ ಬಿಡಿಸೋನ್ಗೂ ಸ್ಕೋಪ್ ಇದೆ, ಇಂಜಿನಿಯರಿಂಗ್ ಮಾಡೋಂಗೂ ಸ್ಕೋಪ್ ಇದೆ, ಗ್ರಾಫಿಕ್ ಡಿಸೈನರ್ಗೂ ಸ್ಕೋಪ್ ಇದೆ, ಫ್ರೀಲಾನ್ಸರ್ಗೂ ಸ್ಕೋಪ್ ಇದೆ. ಅದೇ ತರ ಡೈರಿ ಪ್ರೊಡಕ್ಷನ್ ಲೈಕ್ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಕೋಳಿ ಫಾರ್ಮ್, ಪೌಲ್ಟ್ರಿ ಫಾರ್ಮ್ ಮಾಡೋರ್ಗೂ ಸ್ಕೋಪ್ ಇರುತ್ತೆ. ಆದ್ರೆ ಇದು ಮಾಸ್ ಪ್ರೊಡಕ್ಷನ್ ಮಾಡಿದ್ರೆ ಮ್ಯಾಕ್ಸಿಮಮ್ ರೆವೆನ್ಯೂ ವಿ ಕ್ಯಾನ್ ಜನರೇಟ್. ಸೊ ನೆಕ್ಸ್ಟ್ ಬಂದು MBA ಆರ್ PGDM ಆಫ್ಟರ್ BSc ಅಗ್ರಿಕಲ್ಚರ್. ಸುಮಾರು ಸ್ಟೂಡೆಂಟ್ಸ್ ಏನ್ ಅನ್ಕೋತಾರೆ ಅಂದ್ರೆ BSc ಅಗ್ರಿಕಲ್ಚರ್ ಆದ್ಮೇಲೆ ಅಥವಾ ಯಾವುದೇ ರೀತಿ BSc ಆದ್ಮೇಲೆ MBA ಮಾಡಿದ್ರೆ ಲೈಫ್ ಸೆಟಲ್ ಅನ್ಕೋತಾರೆ. ಬಟ್ ಕಂಡೀಷನ್ ಅಪ್ಲೈಡ್. ಯಾವಾಗ ಅಂದ್ರೆ ಯು ಶುಡ್ ಹ್ಯಾವ್ ಸೆಕ್ಯೂರ್ಡ್ ಅ ಬೆಟರ್ ಕಾಲೇಜ್, ಮೀನ್ಸ್ ಟಾಪ್ 30 to 40 ಕಾಲೇಜಸ್ ಅಕ್ರಾಸ್ ಇಂಡಿಯಾ. ಆ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಇದ್ರೆ ಮಾತ್ರ ಯು ಆರ್ ಡೂಯಿಂಗ್ ಯುವರ್ ಬೆಸ್ಟ್ ಅಂತ ಅನ್ಬೋದು. MBA ಆರ್ PGDM. MBA ಗೊತ್ತು, PGDM ಅಂದ್ರೆ ಏನು? PGDM ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್ ಅಂತ. ಸೊ MBA ಮಾಡಕ್ ವೇರಿಯಸ್ ಮೀನ್ಸ್ ಇರುತ್ತೆ, ಲೈಕ್ ಕ್ಯಾಟ್ ಎಕ್ಸಾಮ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಕ್ಯಾಟ್ ಎಕ್ಸಾಮ್ ಒಂದೇ ಅಲ್ಲ, ಬೇರೆ ತರ ಇರುತ್ತೆ. MBA ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದಾಗ ಹೇಳ್ತೀನಿ. ಸೊ MBA ಮಾಡಿದ್ಮೇಲೆ IIMs ಇಂದ ಯು ಕ್ಯಾನ್ ಗ್ರಾಜುಯೇಟ್ ಯುವರ್ ಸೆಲ್ಫ್ ಫಾರ್ FMS ಅಂತ ಇರುತ್ತೆ. IIMs ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್. ಇದಕ್ಕೆ ಹೋದ್ರೆ ನಿಮ್ದು ಪ್ಯಾಕೇಜ್, ಆವರೇಜ್ ಪ್ಯಾಕೇಜ್ ರೇಂಜಸ್ ಫ್ರಮ್ 20 to 25 lakhs ಇರುತ್ತೆ. ಅದೇ ತರ ನೀವು ಅಡ್ಮಿಷನ್ ಫೀಸು ಅಷ್ಟೇ ಜಾಸ್ತಿ ಇರುತ್ತೆ. ಲೈಕ್ ಟಾಪ್ IIM ಅಹಮದಾಬಾದ್ ಮತ್ತೆ ಕೋಲ್ಕತ್ತಾದಲ್ಲಿ ಇರೋದ್ರಲ್ಲಿ 25 to 27 lakh ನಿಮ್ ಅಡ್ಮಿಷನ್ ಫೀಸ್ ಬರುತ್ತೆ. ಇಷ್ಟೊಂದು ಜಾಸ್ತಿ ಆಯ್ತು ದುಡ್ಡು, ನಂಗೆ ಬೇರೆ ಕಾಲೇಜ್ ಸಿಗಲ್ವಾ ಅಥವಾ ಮೀಡಿಯಂ ಲೆವೆಲ್ ಕಾಲೇಜ್ ಸಿಗಲ್ವಾ ಇರುತ್ತೆ. ಲೈಕ್ FMS, ಇದು ತುಂಬಾ ಫೇಮಸ್ ಕಾಲೇಜ್. ಇದರಲ್ಲಿ ನಿಮ್ದು ಟೋಟಲ್ ಎಷ್ಟು ಒಂದು 50,000 ಆಗಲ್ಲ ಅನ್ಸುತ್ತೆ 2 ವರ್ಷದಿಂದ. ಐ ಗೆಸ್ ಆಲ್ಮೋಸ್ಟ್ 50,000 ಎಲ್ಲ ಆಗುತ್ತೆ. ಇದ್ರದ್ದು ಆವರೇಜ್ ಪ್ಯಾಕೇಜ್ ರೇಂಜಸ್ ಫ್ರಮ್ 18 lakh to 20 lakh. ಸೊ ಎರಡನ್ನು ಕಂಪ್ಯಾರಿಸನ್ ಇಡ್ಬೋದು. PGDM ಮತ್ತೆ MBA ಡಿಫ್ರೆಂಟ್ ಅಂತ ಕೆಲವರು ಕೇಳ್ಬೋದು. ಇಲ್ಲ, ಓನ್ಲಿ ಸ್ಲೈಟ್ ಡಿಫ್ರೆನ್ಸ್. ಅದು ಬರೀ ಡೆಫಿನೇಷನ್ ಅಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇದು BSc ಆಫ್ಟರ್ BSc MBA ಮತ್ತೆ PGDM ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಇದು ಬಿಟ್ರೆ ನೆಕ್ಸ್ಟ್ ಬ್ಯಾಂಕ್ ಅಂಡ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ನಿಮ್ ಜಾಬ್ಸ್ ಆಗುತ್ತೆ. ಲೈಕ್ ಯು ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಎ ಫೀಲ್ಡ್ ಆಫೀಸರ್ ಅಥವಾ ರೂರಲ್ ಡೆವಲಪ್ಮೆಂಟಲ್ ಆಫೀಸರ್, ಇಲ್ಲಾಂದ್ರೆ ಜೂನಿಯರ್ ಅಗ್ರಿಕಲ್ಚರ್ ಅಸೋಸಿಯೇಟ್ಸ್. ಈ ತರನೂ ಆಪ್ಷನ್ಸ್ ಇರುತ್ತೆ. ಇದು ಕಾಲೇಜ್ ಪ್ಲೇಸ್ಮೆಂಟ್ಸ್ ಮೇಲೆ ಡಿಸೈಡ್ ಆಗುವಂತ ಜಾಬ್ಸ್. ಇದು ಬಿಟ್ಟು ಸ್ಟೇಟ್ ಲೆವೆಲ್ ಜಾಬ್ಸ್ ಇರುತ್ತೆ, ಲೈಕ್ ಸ್ಟೇಟ್ ಗವರ್ಮೆಂಟ್ ಜಾಬ್ಸ್, ಲೈಕ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಆದ್ರೆ ಒಂದು ತಿಂಗಳಿಗೆ ಸಂಬಳ 40,000. ಇದ್ರ ಬಿಟ್ಟು ನೆಕ್ಸ್ಟ್ UPSSC ಅಗ್ರಿಕಲ್ಚರಲ್ ಟೆಕ್ನಿಕಲ್ ಅಸಿಸ್ಟೆಂಟ್, ಇದಕ್ಕೂ 28,000 ಸಂಬಳ ಇರುತ್ತೆ ಒಂದು ತಿಂಗಳಿಗೆ. ನೆಕ್ಸ್ಟ್ ಲಾಸ್ಟ್ ಅಗ್ರಿಕಲ್ಚರ್ ಗ್ರಾಜುಯೇಟ್ ಟ್ರೈನಿಂಗ್ AGT, ಇದಕ್ಕೂ 33,000 ರಿಂದ 34,000 ಸಂಬಳ ಸಿಗುತ್ತೆ. ಬರೀ ಇವು ಮೂರೇ ಅಂತಲ್ಲ, ಇವು 3 ಟಾಪ್ ಇತ್ತು, ಅದಕ್ಕೆ ಇದು ಹೇಳಿದೀನಿ. ಸೊ ಈ ವಿಡಿಯೋದಲ್ಲಿ BSc ಅಗ್ರಿಕಲ್ಚರ್ ಬಗ್ಗೆ ಎಲ್ಲಾ ಡೌಟ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗಿರ್ಬೋದು. ಕ್ಲಿಯರ್ ಆಗಿಲ್ಲ ಅಥವಾ ನಾನೇನಾದ್ರು ತಪ್ಪು ಹೇಳಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯು ಕ್ಯಾನ್ ಕಮೆಂಟ್ ಅಂಡ್ ಟೆಲ್ ಮಿ. ಸೊ ಇದು ಬಿಟ್ಟು ನೆಕ್ಸ್ಟ್ ಟಾಪ್ 10 ಕಾಲೇಜಸ್ ಇನ್ ಕರ್ನಾಟಕ ಐ ಡಿಸ್ಪ್ಲೇ ಲೇಟರ್, ಇದ್ರ ಬಗ್ಗೆ ಇರುತ್ತೆ. ಸೊ ಹೊಸ ವ್ಯೂವರ್ಸ್ ಯಾರಾದ್ರು ಇದ್ರೆ ಇದೇ ತರ ಇಂಡಿವಿಜುವಲ್ ಪ್ರೊಫೆಷನಲ್ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ
ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೌಟ್ಸ್ ಕ್ಲಿಯರ್ ಆಗಿದ್ರೆ ಇಟ್ಸ್ ಗುಡ್, ಇಲ್ಲ ಆಗಿಲ್ಲ ಅಂದರೆ ಕಮೆಂಟ್ ಮಾಡ್ಬೋದು, ಐ ಆನ್ಸರ್. ಸೊ ಟಿಲ್ ದೆನ್ ಸಿ ಯು, ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಬಾಯ್.